everyone, welcome back to my channel Phonics Educator. Unlock the roots of phonics with Navya. ಇವತ್ತಿನ ಕ್ಲಾಸಲ್ಲಿ ನಾವು ಬೇಸಿಕ್ ಸ್ಟ್ರೋಕ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಯಾವಾಗ ಇಂಟ್ರೊಡ್ಯೂಸ್ ಮಾಡ್ತೀವಿ? ಆಫ್ಟರ್ ಸ್ಕ್ರಿಬ್ಲಿಂಗ್. ಒಂದು ಮಗುಗೆ ಪೆನ್ಸಿಲ್ ಗ್ರಿಪ್ ಬಂದ ಮೇಲೆ, ಎಕ್ಸಾಕ್ಟ್ ಪೆನ್ಸಿಲ್ ಗ್ರಿಪ್, ಈ ಗ್ರಿಪ್ಗೆ ನಾವು ಟ್ರೈಪಾಡ್ ಗ್ರಿಪ್ ಅಂತ ಹೇಳ್ತೀವಿ. ಅಂದರೆ 3 ಫಿಂಗರ್ಸಿಂದ ಪೆನ್ಸಿಲ್ನ ಹಿಡ್ಕೋತಾರಲ್ಲ, ಈ ಗ್ರಿಪ್ ಬಂದ ಮೇಲೆ ನಾವು ಇದನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಈ ಗ್ರಿಪ್ ಯಾವಾಗ ಬರ್ಬೋದು ಅಂತ ನೀವು ಕ್ವೆಶ್ಚನ್ ಇರ್ಬೋದು. ಈ ಗ್ರಿಪ್ ಯೂಶಲಿ 3 ಇಯರ್ಸಿಂದ 4 ಇಯರ್ಸಿಗೆ ಬರುತ್ತೆ ಮಕ್ಕಳಿಗೆ. ಕೆಲವು ಎಕ್ಸೆಪ್ಷನ್ ಕೇಸಸಲ್ಲಿ 4 to 6 ಇಯರ್ಸ್ ತನಕ ಟೈಮ್ ತೊಗೊಳುತ್ತೆ. ಸೊ ನಥಿಂಗ್ ಟು ವರಿ. ತುಂಬ ಜನ ಮಕ್ಕಳ ಕೇಸಸಲ್ಲಿ 6 ಇಯರ್ಸು 7 ಇಯರ್ಸ್ಗೂ ಸಹ ಈ ಪೆನ್ಸಿಲ್ ಗ್ರಿಪ್ ಬಂದಿದೆ. ಸೊ ಡೋಂಟ್ ವರಿ ಪೇರೆಂಟ್ಸ್. ಸೊ ಫಸ್ಟ್ ಸ್ಟ್ರೋಕ್ ಯಾವಾಗ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಎಕ್ಸಾಕ್ಟ್ ಪೆನ್ಸಿಲ್ ಗ್ರಿಪ್ ಬಂದಮೇಲೆ, ದಟ್ ಈಸ್ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ನಾವು ಫಸ್ಟ್ ಇಂಟ್ರೊಡ್ಯೂಸ್ ಮಾಡೋ ಸ್ಟ್ರೋಕು ಸ್ಟ್ಯಾಂಡಿಂಗ್ ಲೈನ್ ಅಂತ ಹೇಳಿದ್ರೆ, ನೀವು ಇಲ್ಲಿ ನೋಡ್ಬೋದು ರೆಡ್ ಲೈನ್ ಟು ಬ್ಲ್ಯಾಕ್ ಲೈನ್. ಅಂದರೆ ಈ 3 ಲೈನ್ಸ್ನ ಕವರ್ ಆಗಿ ಸ್ಟ್ಯಾಂಡಿಂಗ್ ಲೈನ್ ಬರಬೇಕು, ಟಾಪ್ ಟು ಬಾಟಮ್. ತುಂಬ ಜನ ಪೇರೆಂಟ್ಸ್ ಮಾಡೋ ಮಿಸ್ಟೇಕ್ ಇದು, ಬಾಟಮ್ ಟು ಟಾಪ್. ನೋ, ಇಟ್ ಇಸ್ ರಾಂಗ್. ಯಾವಾಗಲೂ ಟಾಪ್ ಟು ಬಾಟಮ್ ತಗೊಳ್ಳಿ. ಸೊ ಯಾಕೆ ಅಂತ ನೀವು ಪ್ರಶ್ನೆ ಇರ್ಬೋದು, ವೈ ಟಾಪ್ ಟು ಬಾಟಮ್, ವೈ ನಾಟ್ ಫ್ರಮ್ ಬಾಟಮ್ ಟು ಟಾಪ್? ತುಂಬ ಜನ ಪೇರೆಂಟ್ಸ್ ಕೇಳ್ತಾರೆ, ನನ್ನ ಮಗು ಕೆಳಗಡೆಯಿಂದ ಮೇಲೆ ಹೋಗುತ್ತೆ ಬಟ್ ತುಂಬ ನೀಟಾಗಿ ಬರಿತಾ ಇದ್ದಾರೆ ಅಂತ. ಎಸ್, ಮೇ ಬಿ ಈ ಒಂದು ಸಿಂಪಲ್ ಸ್ಟ್ಯಾಂಡಿಂಗ್ ಲೈನ್ಗೆ ಅವ್ರು ತುಂಬ ನೀಟಾಗಿ ಬರಿತಾ ಇದ್ದಾರೆ. ಬಟ್ ಅವ್ರು ಯಾವಾಗ ಲೆಟರ್ಸ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕರ್ಸಿವ್ ರೈಟಿಂಗ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಇದು ಎಫೆಕ್ಟ್ ಆಗುತ್ತೆ. ಯಾವಾಗ ನೀವು ಟಾಪ್ ಟು ಬಾಟಮ್ ಹೇಳ್ಕೊಡ್ತೀರಾ, 2 ಮೇನ್ ರೀಸನ್ಸ್ ಯಾಕೆ ಹಾಗೆ ಹೇಳ್ಕೊಡ್ಬೇಕು ಅನ್ನೋದಕ್ಕೆ. ಟಾಪಿಂದ ಬಾಟಮ್ಗೆ ಫ್ಲೋ ಚೆನ್ನಾಗಿರುತ್ತೆ, ಅಂದರೆ ಪ್ರೆಷರ್ ಅಷ್ಟೊಂದು ಬೇಕಾಗಿರಲ್ಲ ಅವ್ರಿಗೆ, ಈಸಿಯಾಗಿ ಬರೀತಾರೆ. ಬಟ್ ಬಾಟಮ್ ಟು ಟಾಪ್ ಬರೆದಾಗ ಫ್ಲೋ ತುಂಬ ಪ್ರೆಷರ್ ಬೇಕು ಅವ್ರಿಗೆ. ಹಿಂಗೆ ಹಿಡಿದು ಹಿಂಗೆ ಬರಿಬೇಕಂದ್ರೆ ತುಂಬ ಪ್ರೆಷರ್ ಆಗ್ತಾರೆ ಅವರು. ಸೊ ಯಾವಾಗಲೂ ಟಾಪ್ ಟು ಬಾಟಮ್. ತುಂಬ ಜನ ಪೇರೆಂಟ್ಸು ಸ್ಕ್ವೇರ್ ಲೈನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀರಾ, ಆ ಮಿಸ್ಟೇಕ್ ಮಾಡಬೇಡಿ. 4 ಲೈನ್ಸಲ್ಲೇ ಇಂಟ್ರೊಡ್ಯೂಸ್ ಮಾಡಿ. ಸೊ ಯಾವಾಗಲೂ 2 ಡಾಟ್ಸ್ನ ಇಟ್ಕೊಳ್ಳಿ. ಫಸ್ಟ್ ಡೇ ಇನಿಷಿಯಲಿ ಇಂಟ್ರೊಡ್ಯೂಸ್ ಮಾಡಿದಾಗ 2 ಡಾಟ್ಸ್ ಇಟ್ಕೊಳ್ಳಿ. ಸೆಕೆಂಡ್ ಡೇಗೆ ಬರೀ ಸ್ಟಾರ್ಟಿಂಗ್ ಪಾಯಿಂಟ್ ಇಡಿ. 3rd ಡೇ 4th ಡೇಗೆ ಬಂದಾಗ ಅವ್ರಿಗೆ ಯಾವುದೇ ಡಾಟ್ ಹಿಡ್ದೇ ಅವ್ರಿಗೆ ಐಡಿಯಾ ಬಂದಿರುತ್ತೆ. ಸೊ ದಿಸ್ ಇಸ್ ಸ್ಟ್ಯಾಂಡಿಂಗ್ ಲೈನ್. ಆ್ಯಂಡ್ ಯಾವಾಗ ಬರೆದಾಗಲೂ ರೆಡ್ ಲೈನ್ ಟು ಬ್ಲೂ ಲೈನ್ ಇದನ್ನು ಹೇಳ್ಕೊಂಡು ಬರೀಲಿ. ಸೊ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ನೆಕ್ಸ್ಟ್ ಸ್ಟ್ರೋಕ್ ಸ್ಲ್ಯಾಂಟಿಂಗ್ ಲೈನ್. ರೈಟ್ ಸ್ಲ್ಯಾಂಟಿಂಗ್ ಲೈನ್, ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್. ನಿಮ್ಗೊಂದು ಡೌಟ್ ಬರ್ಬೋದು, ಯಾವುದು ರೈಟ್ ಸ್ಲ್ಯಾಂಟಿಂಗ್ ಲೈನ್, ಯಾವುದು ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್ ಅಂತ. ಯಾವ ಪಾಯಿಂಟು ರೈಟ್ ಸೈಡಿಂದ ಸ್ಟಾರ್ಟ್ ಆಗಿ ಲೆಫ್ಟ್ ಸೈಡ್ಗೆ ಎಂಡ್ ಆಗುತ್ತೆ ನಿಮಗೆ, ಅದು ರೈಟ್ ಸ್ಲ್ಯಾಂಟಿಂಗ್ ಲೈನ್, ಇದು ಲೆಫ್ಟ್ ಸ್ಲ್ಯಾಂಟಿಂಗ್ ಲೈನ್. ಕರ್ವ್, ಕರ್ವ್. ಸೊ ದಿಸ್ ಇಸ್ ಲೆಫ್ಟ್ ಕರ್ವ್, ರೈಟ್ ಕರ್ವ್. ಹಿಯರ್ ಆಲ್ಸೋ ತುಂಬ ಜನ ಪೇರೆಂಟ್ಸ್ ಕನ್ಫ್ಯೂಸ್ ಮಾಡ್ಕೊತೀರಾ, ಯಾವುದು ಲೆಫ್ಟ್ ಕರ್ವ್. ಸಿಂಪಲ್ ಟೆಕ್ನಿಕ್, ಸಿ ಇಸ್ ಎ ಲೆಫ್ಟ್ ಕರ್ವ್, C is a left curve and this is right curve. Upward curve, downward curve. So U is an upward curve. Next, circle. This is circle. Thank you for watching. Meet you all in next video with 26 letter, 26 sounds.